ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ಇವತ್ತು ನಾನು ರೇವಾ ಯೂನಿವರ್ಸಿಟಿ ಬಗ್ಗೆ ಕಂಪ್ಲೀಟ್ ರಿವ್ಯೂನ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಇದರಲ್ಲಿ ಸ್ವಲ್ಪ ನಿಮಗೆ ಕೋರ್ಸ್ ಕೋಡ್ಗಳು ಎಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿಗೆ ಸ್ವಲ್ಪ ಚೇಂಜಸ್ ಆಗತ್ತೆ. ಸೊ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಇದು ಮಿಡ್ ರ್ಯಾಂಕರ್ಸ್ ಪ್ಯಾರಡೈಸ್ ಥರನೇ ಆ್ಯಕ್ಟ್ ಆಗತ್ತೆ ಈ ಒಂದು ಯೂನಿವರ್ಸಿಟಿ. ನಿಮಗೆ KCET ಆಪ್ಷನ್ ಎಂಟ್ರಿಗೆ ರೇವಾ ಯೂನಿವರ್ಸಿಟಿಯ ಕೋಡು E232 ಆಗಿ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತೀನಿ ಅಂದರೆ, ರೇವಾ ಯೂನಿವರ್ಸಿಟಿಲಿ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಾಗಿತ್ತು, ಎಷ್ಟು ನಂಬರ್ ಆಫ್ ಪ್ಲೇಸ್ಮೆಂಟ್ ಆಯಿತು, ಸೊ ಆ್ಯಾವರೇಜ್ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟು, ಆ್ಯಂಡ್ ನಿಮಗೆ ಸ್ಟೇ ಪೇಯ್ಡ್ ಎಷ್ಟು ಕೊಟ್ಟಿದ್ರು ಇದರಲ್ಲಿ, ಅಂದರೆ ಯಾರಿಗೆ ಇಂಟರ್ನ್ಶಿಪ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಅದಾದಮೇಲೆ ಎಷ್ಟು ನಂಬರ್ ಆಫ್ ಬ್ರಾಂಚಸ್ ಇದೆ, ಆ ಬ್ರಾಂಚಲ್ಲಿ ಎಷ್ಟು ಸೀಟ್ಸ್ ಇದೆ ಥ್ರೂ CET, ಆ್ಯಂಡ್ ಇದಕ್ಕೆ ಲೋಯರ್ ಕಟ್ ಆಫ್ ರ್ಯಾಂಕ್ ಏನಿದೆ ಈಚ್ ಬ್ರಾಂಚ್ಗೆ, ಹೈಯರ್ ಕಟ್ ಆಫ್ ರ್ಯಾಂಕ್ ಏನಿದೆ, ಕ್ಯಾಟಗರಿ ವೈಸ್ ಏನಿದೆ, ಕಂಪ್ಲೀಟ್ ಡಿಸ್ಕಸ್ ಮಾಡ್ತೀನಿ. ಸೊ ಎಂಡ್ ತನಕ ನೋಡಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ 1-on-1 KCET ಮತ್ತು ಕಾಮೆಟ್ಗೆ ಇದು ಕೌನ್ಸಿಲಿಂಗ್ ಬೇಕು ಅಂದರೆ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ ನಿಮಗೆ ಸಿಗ್ತಾ ಇಲ್ವಾ, ಈ ವಿಡಿಯೋದ ಪಿನ್ಡ್ ಕಮೆಂಟಲ್ಲೂ ನಾನು ನಮ್ಮ ಆ್ಯಪಿನ ಲಿಂಕನ್ನು ಹಾಕಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಇಲ್ವಾ, ಗೊತ್ತಾಗ್ಲಿಲ್ವಾ, ನನ್ನದೇ ಫೋನ್ ನಂಬರ್ ಇದು, ಕಾಲ್ ಮಾಡಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಕೇಳ್ಕೊಳ್ಳಿ. ಸೊ ಇದನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ದ್ರೋಣ 2026 ಅಂತ ಬ್ಯಾಚು, ಅದಕ್ಕೆ ಇಷ್ಟು ಫೀಸ್ ಇರುತ್ತೆ. ಇಫ್ ಯು ಕ್ಯಾನ್ ಅಫೋರ್ಡ್ ಕೈಂಡ್ಲಿ ಜಾಯಿನ್. ನಿಮಗೆ ಬೆಟರ್ ಟು ಬೆಟರ್ ಕಾಲೇಜ್ ಮಾಡಿಕೊಡೋ ಜವಾಬ್ದಾರಿ ನಮ್ದಾಗಿರುತ್ತೆ. ಸೊ ರೇವಾ ಯೂನಿವರ್ಸಿಟಿ ಸ್ಟೇಟಸ್ ಇದ್ಮೇಲೆ ಅವ್ರ ಹತ್ರ ಇನ್ಫ್ರಾಸ್ಟ್ರಕ್ಚರ್ಗೆ ದುಡ್ಡು ಇರಲೇಬೇಕಲ್ವಾ. ನೀವು ಫೋಟೋ ನೋಡಿದ್ರೆ ಫುಲ್ ಫಿದಾ ಆಗಿ ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ ಇನ್ಫ್ರಾಸ್ಟ್ರಕ್ಚರ್ ಇರೋದು. ಸೊ ಇನ್ಫ್ರಾಸ್ಟ್ರಕ್ಚರ್ ಕಟ್ಕೊಂಡು ನಮ್ಗೇನಾಗಬೇಕು ಸರ್, ನಮಗೆ ಒಳ್ಳೆ ಎಜುಕೇಷನ್ ಬೇಕು ಅಂದರೆ ಇಲ್ಲಿ ಒಳ್ಳೆ ಎಜುಕೇಷನ್ನು ಇದೆ. ಓಕೆ, ಸೊ ಪ್ಲೇಸ್ಮೆಂಟನ್ನು ನೋಡೋಣ. ಸೊ ಲಾಸ್ಟ್ ಇಯರ್ದು ಸ್ಟೇಟಸ್ ನೋಡೋದಾದರೆ, ಸೊ ಟೋಟಲ್ ಆಫರ್ಸ್ 3369 ಆಫರ್ಸ್ ಬಂದಿದೆ. ಸೊ ಅದರಲ್ಲಿ 178 ಸೂಪರ್ ಡ್ರೀಮ್ ಆಫರ್ಸ್ ಅಂದರೆ ಹೈ ಪೇಯ್ಡ್ ಪ್ಯಾಕೇಜ್ಗಳು, ಡ್ರೀಮ್ ಆಫರ್ಸ್ ಅಂದರೆ ಅಬೌವ್ ಆವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ಗಳು. ಸೊ 1449 ಇದೆ. ಸೊ ಎಷ್ಟು ಕಂಪನಿ ಬಂದಿತ್ತು ಅಂದರೆ 621 ಕಂಪನೀಸ್ ಬಂದಿತ್ತು. ಸೊ ಅದರಲ್ಲಿ 3 ಇಂಟರ್ನ್ಯಾಷನಲ್ ಆಫರ್ಸ್ ಬಂದಿದೆ. ಆ್ಯಂಡ್ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜು 56 lakhs ಆಗಿದೆ. ಸೊ ಇಂಟರ್ನ್ಶಿಪ್ ನೋಡೋದಾದರೆ 1 lakh ಸ್ಟೇಪಂಡ್ ಇರೋ ತನಕ ಇಂಟರ್ನ್ಶಿಪ್ ಸಿಕ್ಕಿದೆ. ಸೊ ಟೋಟಲ್ 1371 ಇಂಟರ್ನ್ಶಿಪ್ಸ್ ಸಿಕ್ಕಿದೆ, ಆಯಿತಾ. ಸೊ ಈಗ ನಾವು ಬ್ರಾಂಚಸ್ಸು, ಎಷ್ಟು ನಂಬರ್ ಆಫ್ ಸೀಟ್ಸು, ಅದ್ರ ಕಟ್ ಆಫ್ ಎಷ್ಟು, ಎಲ್ಲದು ಹೇಳೋಣ. ಸೊ ಮೊದಲಿಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಬೇರೆದ್ರಲ್ಲೆಲ್ಲ ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಅಷ್ಟೇ ಇರುತ್ತೆ. ಬೇರೆ ಕಾಲೇಜ್ಗಳು ನಾರ್ಮಲ್ VTU ಅಂಡರ್ ಆಟೋನಾಮಸ್ ಕಾಲೇಜ್ಗಳಲ್ಲೆಲ್ಲ, ಯೂನಿವರ್ಸಿಟಿಲಿ ಮಾತ್ರ BTech ಅಂತ ಇರುತ್ತೆ. ಇದಕ್ಕೆ ಕೋರ್ಸ್ ಕೋಡ್ಗಳು ಯೂನಿವರ್ಸಿಟಿ ಟು ಯೂನಿವರ್ಸಿಟಿ ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಆಪ್ಷನ್ ಎಂಟ್ರಿಲಿ ತುಂಬ ನೋಡ್ಕೊಂಡು ಹಾಕಬೇಕಾಗತ್ತೆ, ಆಯಿತಾ. ಸೊ ಈ ಇನ್ಫಾರ್ಮೇಷನ್ ಸೈನ್ಸ್ ವಿತ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಟೋಟಲ್ಲು 72 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಕಟ್ ಆಫ್ ರೇಂಜ್ ನೋಡೋದಾದರೆ 20,667 1,15,249 ಇದೆ. ಸೊ ಈ ಕಾಲೇಜಲ್ಲಿ ಒಂದೇನು ಗೊತ್ತಾ, ಟೋಟಲ್ ನಂಬರ್ ಆಫ್ ಸೀಟ್ಸ್ ಥ್ರೂ KCET ತುಂಬ ಜಾಸ್ತಿ ಇದೆ. ನಾನು ಕೆಲವು ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ, ಈ ಕಾಲೇಜಲ್ಲಿ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಇದ್ದರೆ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಅಂತೆಲ್ಲ ಆಗತ್ತೆ. ಸೊ ಕಾಂಪಿಟೇಷನ್ಗೆ ತಲೆ ಕೆಡಿಸ್ಕೊಂಡ್ರೆ ನೀವು ಇಂಜಿನಿಯರಿಂಗ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದರೆ ಆಚೆ ಕಡೆ ಔಟ್ಸೈಡ್ ದಿಸ್ ಕಾಲೇಜ್ ದೇರ್ ಆರ್ n ನಂಬರ್ ಆಫ್ ಇಂಜಿನಿಯರ್ಸ್. ಬೆಂಗಳೂರಲ್ಲಿ ನೀವು ಒಂದು ಕಲ್ಲಿಸಿದ್ರೆ ಇಂಜಿನಿಯರ್ ಮೇಲೇ ಬೀಳುತ್ತೆ ಅನ್ನೋದೇ ವಾಡಿಕೆ ಇದೆ ಅಲ್ವಾ. ಹಾಗಾಗಿ ಹರಡನ್ನು ನೋಡಿಕೊಂಡು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಯಾವುದೇ ಒಂದು ವಿದ್ಯೆ ಆಗಲಿ, ನೀವು ಕಲಿತಾ ಇದ್ದೀರಾ ಯಾವುದೇ ಒಂದು ಕಾಲೇಜಲ್ಲಿ, ಇಷ್ಟು ದುಡ್ಡು ಕೊಟ್ಟು ಕಲಿತಾ ಇದ್ದೀರಾ ಅಂದರೆ ಆ ವಿದ್ಯೆ ನಿಮಗೆ ಧೈರ್ಯವನ್ನು ತುಂಬಬೇಕು. ಜೀವನ ಮಾಡೋದಕ್ಕೆ ಏನು ಬೇಕು ಗೊತ್ತಾ ಮಕ್ಕಳೇ, ಧೈರ್ಯ ಬೇಕು. ಅದು ಯಾವುದರಿಂದ ಬರುತ್ತೆ, ನಿಮ್ಮ ವಿದ್ಯೆಯಿಂದ ಬರುತ್ತೆ. ಆ ವಿದ್ಯೆಯಿಂದ ನಿಮಗೆ ಧೈರ್ಯ ಬರ್ತಾ ಇಲ್ಲ ಅಂದರೆ ಆ ವಿದ್ಯೆ ವ್ಯರ್ಥ. ಅರ್ಥ ಆಯ್ತಾ? ಇವತ್ತು ಅರ್ಥ ಆಗದೆ ಇರ್ಬೋದು, ಇನ್ನೊಂದು 5 ವರ್ಷ ಅಥವಾ 10 ವರ್ಷದಲ್ಲಿ ನಿಮಗೆ ಇದರ ಮಹತ್ವ ಅರ್ಥ ಆಗತ್ತೆ. ಸೊ ಧೈರ್ಯ ಇರಬೇಕು. ಎಲ್ಲೇ ಓದಿ, ಯಾವುದೇ ಸಣ್ಣ ಕಾಲೇಜ್ ಸಿಗಲಿ ತೊಂದರೆ ಇಲ್ಲ, ಧೈರ್ಯ ಇದ್ದರೆ ನೀವು ತುಂಬ ಚೆನ್ನಾಗಿ ಬಾಳ್ತೀರಾ. ಸೊ ಕಾಲೇಜೆಲ್ಲ ಮ್ಯಾಟ್ರೇ ಆಗಲ್ಲ ನಮಗೆ, ಆ ಧೈರ್ಯ ಇದ್ದವನಿಗೆ, ಆಯ್ತಾ. ನೆಕ್ಸ್ಟ್ ನೋಡೋಣ, ಏರೋಸ್ಪೇಸ್ ಇಂಜಿನಿಯರಿಂಗ್. ಇದು ಸ್ವಲ್ಪ ಹರಿಕತೆ ಹೇಳ್ದಂಗೆ ಆಯ್ತಲ್ವಾ, ಪರವಾಗಿಲ್ಲ, ಆ ಹರಿಕತೆ ಮುಂದೆ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತೆ. ಏರೋಸ್ಪೇಸ್ ಇಂಜಿನಿಯರಿಂಗಿಗೆ 24 ಸೀಟ್ಸ್ ಥ್ರೂ KCET ಇದೆ.
ಇದರಲ್ಲಿ ಕಟ್ ಆಫ್ ನೋಡೋದಾದ್ರೆ 18,360 ಇಂದ ಹಿಡಿದು 1,54,896 ವರೆಗೂ ಇದೆ. ಸೊ BTech ಇನ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಈ ಒಂದು ಬ್ರಾಂಚ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ, ಎಲ್ಲೂ ಬೇರೆ ಕಾಲೇಜಲ್ಲಿ ಇರೋದಿಲ್ಲ. ಸೊ 12 ಸೀಟ್ ಇದೆ ಅಷ್ಟೇ. ಸೊ 41,457 ಇಂದ ಹಿಡಿದು 1,07,850 ವರೆಗೂ ಇದೆ. ಸೊ ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಬ್ರಾಂಚ್ಗೆ 72 ಸೀಟ್ಸ್ ಅವೈಲೇಬಲ್ ಇದೆ. ಸೊ 18,329 ಇಂದ ಹಿಡಿದು 95,503 ವರೆಗೂ ಇದೆ. ಸಿವಿಲ್ ಇಂಜಿನಿಯರಿಂಗಿಗೆ 48 ಸೀಟ್ಸ್ ಇದೆ. 74,972 ಇಂದ ಹಿಡಿದು 1,93,574 ವರೆಗೂ ಇದೆ. ಅದಾದ ಮೇಲೆ AIML ನೋಡಿದ್ರೆ 108 ಸೀಟ್ಸ್ ಇದೆ. 16,526 ಇಂದ ಹಿಡಿದು 1,01,06 ವರೆಗೂ ಇದೆ. ಕೋರ್ CS ನೋಡೋದಾದ್ರೆ 144 ಸೀಟ್ಸ್ ಇದೆ. 15,125 ಇಂದ ಹಿಡಿದು 88,760 ವರೆಗೂ ಇದೆ. ಸೊ ನೆಕ್ಸ್ಟ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಥವಾ ಬ್ಲಾಕ್ ಚೈನ್, ಇದು CS ಒಂದು ಕಾನ್ಸ್ಟಿಟ್ಯೂಯೆಂಟ್ ಬ್ರಾಂಚು. ಇದರಲ್ಲಿ 24 ಸೀಟ್ಸ್ ಇರುತ್ತೆ. ಸೊ 20,229 ಇಂದ ಹಿಡಿದು 67,101 ವರೆಗೂ ಇದೆ. ಸೊ ನೆಕ್ಸ್ಟ್ ಟ್ರಿಪಲ್ ಇಲಿ 48 ಸೀಟ್ಸ್ ಅವೈಲೇಬಲ್ ಇದೆ. 34,412 ಇಂದ 1,44,280 ವರೆಗೂ ಇದೆ. ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ EC 96 ಸೀಟ್ಸ್ ಅವೈಲೇಬಲ್ ಇದೆ. 22,192 ಇಂದ 1,11,620 ಮೋಸ್ಟ್ ಪ್ರಾಬಬಲಿ. ಇಲ್ಲಿ ಒಂದು ಮಿಸ್ ಆಗಿದೆ, ಇನ್ನೂ ಒಂದು ನೋಡೋಣ, ಅದನ್ನ ಡಿಸ್ಕಸ್ ಮಾಡ್ತಾ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಈ ಕೋರ್ಸು ಅಷ್ಟೇ, ಜಾಸ್ತಿ ಕಾಲೇಜಲ್ಲಿ ಇಲ್ಲ, ಇಲ್ಲಿದೆ. ಸೊ 24 ಸೀಟ್ಸ್ ಅವೈಲೇಬಲ್ ಇದೆ. 24,405 ಇಂದ 1,56,799 ವರೆಗೂ ಇದೆ. ಸೊ ಅದಾದ್ಮೇಲೆ ಇನ್ಫಾರ್ಮೇಶನ್ ಸೈನ್ಸ್ 48 ಸೀಟ್ಸ್ ಅವೈಲೇಬಲ್ ಇದೆ. 19,760 ಇಂದ ಹಿಡಿದು 1,14,342 ವರೆಗೂ ಅವೈಲೇಬಲ್ ಇದೆ. ಸೊ ಮೆಕ್ಯಾನಿಕಲ್ 48 ಸೀಟ್ಸ್ ಇದೆ. ಸೊ ಅದರಲ್ಲಿ 51,956 ಇಂದ ಹಿಡಿದು 2,06,234. ಮೆಕಟ್ರಾನಿಕ್ಸ್ ಇಂಜಿನಿಯರಿಂಗಿಗೆ 24 ಸೀಟ್ಸ್ ಇದೆ. ಸೊ 35,588 ಇಂದ ಹಿಡಿದು 2,17,457. ಅದಾದ್ಮೇಲೆ ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 24 ಸೀಟ್ಸ್ ಅವೈಲೇಬಲ್ ಇದೆ. 20,399 ಇಂದ ಹಿಡಿದು 1,25,366 ವರೆಗೂ ಇದೆ. ಟೋಟಲ್ 816 ಸೀಟ್ಸ್ ಥ್ರೂ KCET. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಯಾವುದೋ ತುಂಬಾ ದೊಡ್ಡ ಚಾನಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ರು. ನಿಮಗೆ ರ್ಯಾಂಕ್ ಜಾಸ್ತಿ ಬರ್ತಾ ಇದೆಯಾ, ತಲೆ ಕೆಡಿಸ್ಕೋಬೇಡಿ, ಯಾವ್ದಾದ್ರು ದೊಡ್ಡ ಕಾಲೇಜಲ್ಲಿ ಮೆಕ್ಯಾನಿಕ್ಸ್ ತಗೊಳ್ಳಿ, ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತಗೊಂಡು ನೀವು ಸೆಕೆಂಡ್ ಇಯರ್ಗೆ ಶಿಫ್ಟ್ ಮಾಡ್ಬೋದು ಅಂತೆಲ್ಲ ಹೇಳ್ತಾ ಇದ್ರು. ದ ಥಿಂಗ್ ಇಸ್, ನಿಮಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ಗೆ ಹೋಗ್ತಾ ಚೇಂಜ್ ಆಫ್ ಬ್ರಾಂಚ್ಗೆ ಆ ಬ್ರಾಂಚ್ ಅಲ್ಲಿ ನಂಬರ್ ಆಫ್ ಸೀಟ್ಸ್ ವೇಕೆಂಟ್ ಇರಬೇಕು. ನಿಮಗೆ ದೊಡ್ಡ ಕಾಲೇಜಲ್ಲಿ, ಇವಾಗ ಎಕ್ಸಾಂಪಲ್ RV ಕಾಲೇಜು, ಈ ಕಾಲೇಜಲ್ಲಿ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ಗೆ ಹೋದ ತಕ್ಷಣ ಯಾವ್ದಾದ್ರು ಒಬ್ಬ ಹುಡುಗ ಬಿಟ್ಟೋಗ್ತಾನೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಖಂಡಿತ ಅನ್ಸಲ್ಲ. ದೊಡ್ಡ ದೊಡ್ಡ ಕಾಲೇಜಲ್ಲಿ ಯಾವನು ಬಿಟ್ಟು ಹೋಗಲ್ಲ. ಜೊತೆಗೆ ಡಿಪ್ಲೊಮೊ ಇಂದ ಲ್ಯಾಟ್ರಲ್ ಎಂಟ್ರಿ ಬೇರೆ ಬರ್ತಾರೆ. ಆ ದೊಡ್ಡ ದೊಡ್ಡ ಕಾಲೇಜ್ ಆ ಹುಡುಗರು ಬಿಟ್ಬಿಡ್ತಾರ? ಖಂಡಿತ ಬಿಡಲ್ಲ. ನಿಮ್ಗೆ ಚೇಂಜ್ ಆಫ್ ಬ್ರಾಂಚ್ ಸಿಗುತ್ತೆ ಅನ್ಬಿಟ್ಟು ಯಾವುದೋ ಒಂದು ಸಿಕ್ಕಿದ ಬ್ರಾಂಚ್ಗೆ ತಗೊಂಡು ಶಿಫ್ಟ್ ಮಾಡ್ಕೋತೀನಿ ಅಂತ ಮನೋಭಾವ ಇದ್ರೆ ತೆಗ್ದಾಕ್ಬಿಡಿ. ಫಸ್ಟ್ ಇಯರ್ ಸಿಕ್ಕಿದ್ದೇ ನಿಮ್ಮ ಪುಣ್ಯ ಅಂತ ಅನ್ಕೊಳ್ಳಿ. ಆ ತರದ್ದೆಲ್ಲ ಮಾತು ಅದು ಯೂಟ್ಯೂಬಲ್ಲಿ ಹೇಳಲಿಕ್ಕೆ ಚೆನ್ನಾಗಿರುತ್ತೆ. ಅವ್ರು ಯಾವತ್ತು ಕೌನ್ಸಿಲಿಂಗ್ ಯಾವನ್ಗೂ ಮಾಡಿರಲ್ಲ, ಆಯ್ತಾ? ಸೊ ಅಲ್ಲಿಗೆ ಹೋಗಿ ಅವ್ರ ಮಾತು ಕೇಳಿದ್ವಿ, ನಾವು ಯಾವುದೋ ಮೆಕ್ಯಾನಿಕಲ್ ಯಾವುದೋ ಕಾಲೇಜ್, ಆ ಥರದ್ದೆಲ್ಲ ತಪ್ಪು ಮಾಡಲೇಬೇಡಿ. ನಿಮಗೆ ಒಂದು ಬ್ರಾಂಚ್ ಬೇಕಾ, ಆ ಬ್ರಾಂಚನ್ನ ಮಾತ್ರ ಆಪ್ಷನ್ ಎಂಟ್ರಿಲಿ ಹಾಕೊಳ್ಳಿ. ನಿಮ್ಗೆ ಇಷ್ಟ ಇಲ್ದಿರೋ ಬ್ರಾಂಚ್ ಸಿಕ್ತು, ನೆಕ್ಸ್ಟ್ ವರ್ಷ ಚೇಂಜ್ ಮಾಡ್ಕೋತೀನಿ, ಅದು ಪ್ರಾಬಬಿಲಿಟಿ ತುಂಬಾ ಕಮ್ಮಿ ಕಂಡ್ರ. 99.5% ನಿಮಗೆ ಚೇಂಜ್ ಆಫ್ ಬ್ರಾಂಚ್ ಸಿಗಲ್ಲ. ಆ 0.5%ಗೆ ಪ್ರತಿ 1000 ಜನಕ್ಕೆ 5 ಜನಕ್ಕೆ ಚೇಂಜ್ ಆಫ್ ಬ್ರಾಂಚ್ ಸಿಗಬಹುದು. ದೊಡ್ಡ ದೊಡ್ಡ ಕಾಲೇಜಲ್ಲಿ ಅದು ಕಷ್ಟನೇ, ಆಯ್ತಾ? ಸೊ ಹಾಗಾಗಿ ಆ ಥರದ್ದು ನಂಬಿಕೆ ಇಟ್ಕೊಂಡು ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಬ್ರಾಂಚ್ ಸಿಕ್ಬಿಡ್ತು ಅಂತ ಸೇರ್ಕೋಬೇಡಿ. ಅದನ್ನ 4 ವರ್ಷನೂ ಓದಿ ಅದರಲ್ಲೇ ನಿಮ್ಮ ಜೀವನ ಕಟ್ಕೋತೀರಾ ಅಂತ ನಿಮ್ಗೆ ನಂಬಿಕೆ ಇದ್ರೆ ಮಾತ್ರ ಸೇರ್ಕೊಳ್ಳಿ. ಇದು ನನ್ನ ಸಜೆಷನ್, ಹಾರ್ಟ್ಲಿ ಸಜೆಷನ್, ಫ್ರೆಂಡ್ಲಿ ಸಜೆಷನ್. ಬೇಕಾದ್ರೆ ಕೇಳಿ, ಬೇಡದಿದ್ರೆ ಬಿಡಿ, ಆಯ್ತಾ? ಸೊ ನೋಡೋಣ, ಈಗ ಕಂಪ್ಯೂಟರ್ ಸೈನ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿಲಿ ಜನರಲ್ ಮೆರಿಟ್ಗೆ 20,667 ಇದೆ. SC ವಿತ್ ಕನ್ನಡ ಮೀಡಿಯಂ ಇದ್ರೆ 1,15,249. ಸೊ ನಾನು ಇದರಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಹೋದೆ, ವಿಡಿಯೋ ತುಂಬಾ ಲೆಂತಿ ಆಗತ್ತೆ. ಸೊ ವಿಡಿಯೋನ ಪಾಸ್ ಮಾಡಿ ನೋಡಿ. ಈ ರ್ಯಾಂಕ್ ಅಲ್ಲಿ ನಿಮ್ಮ ಕ್ಯಾಟಗರಿನ ಈ ರ್ಯಾಂಕಿನ ಮೇಲ್ಗಡೆ ಇರೋ ಬಾಕ್ಸ್ ಅಲ್ಲಿ ಇರೋದನ್ನೇ ಚೆಕ್ ಮಾಡಿ. ಯಾಕಂದ್ರೆ ನಾವು ಇನ್ಕ್ರೀಸ್ ಆರ್ಡರ್ ಅಲ್ಲೇ ಸೆಟ್ ಮಾಡಿರ್ತೀವಿ, ಆಯ್ತಾ? ಕೆಲವರು ಯೂಟ್ಯೂಬ್ ಅಲ್ಲಿ ಅದನ್ನು ಹೇಳ್ತಾರೆ,
ಒರಿಜಿನಲ್ ಇದನ್ನೇ ತೋರಿಸ್ಬಿಡ್ಬೋದಲ್ಲ ಅಂತ. ಈಗ ಒಂದು ಗಾದೆ ಇದೆ ಹಿಂದಿನ ಕಾಲದಲ್ಲಿ, ಕುಣಿಯಕ್ ಬರ್ದೇ ಇರೋನು ನೆಲ ಡೊಂಕುನ್ನಂತೆ. ಈಗ ಪ್ರೆಸೆಂಟೇಶನ್ ಮಾಡಕ್ ಬರ್ದೇ ಇರೋನು ಮೈಕ್ರೋಸಾಫ್ಟ್ ಸರಿ ಇಲ್ಲ ಅನ್ನಂತೆ. ಆ ಥರ ಆಯಿತು, ಆಯ್ತಾ. ಸೊ ನೋಡಿ, ನಿಮಗೆ ಆಲ್ಮೋಸ್ಟ್ 2BG ತನಕನೂ ಭಾರಿ ಏನು ಡಿಫ್ರೆನ್ಸ್ ಇಲ್ಲ. 30,000 ಒಳಗೆ ಕಟ್ ಆಫ್ ಇರಬೇಕಾಗತ್ತೆ. ಜನರಲ್ ಮೆರಿಟ್ ಇಂದ ನೋಡೋದಾದ್ರೆ ಭಾರಿ ಏನು ವ್ಯತ್ಯಾಸ ಇಲ್ಲ. 1G ವರೆಗೂ 25,000, ಒಂದು 5,000 ಡಿಫರೆನ್ಸ್. ಸೊ ನೆಕ್ಸ್ಟ್ ಏರೋಸ್ಪೇಸು 18,360ರಿಂದ 1,54,896. ನೋಡಿ, ಆಲ್ಮೋಸ್ಟ್ 2BG ವರೆಗೂ 33,000 ಒಳಗಡೆ ರ್ಯಾಂಕ್ ಇದ್ರೆ ನಿಮಗೆ ಈ ಕಾಲೇಜು ಸಿಗೋ ಪ್ರಾಬಬಿಲಿಟಿ ಇದೆ ರೌಂಡ್ 1 ಅಲ್ಲಿ, ಆಯ್ತಾ. ನೆಕ್ಸ್ಟ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ 41,457 ಇಂದ 1,07,850. ನೋಡಿ, GM ವಿತ್ ಕನ್ನಡ ಮೀಡಿಯಂಗೆ ಒಂದು 10,000 ಡಿವಿಯೇಷನ್ ಆಗಿದೆ ಅಷ್ಟೇ, ಆಯ್ತಾ. ಸೊ ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಇದನ್ನು ಸ್ವಲ್ಪ ನಿಧಾನಕ್ಕೆ ಡಿಸ್ಕಸ್ ಮಾಡ್ತೀನಿ, ಯಾಕೆಂದ್ರೆ ತುಂಬಾ ಬೂಮಲ್ಲಿ ಇರೋ ಫೀಲ್ಡ್ ಅಲ್ವಾ. ಸೊ ಜನರಲ್ ಮೆರಿಟ್ಗೆ 18,329, 3A ಜನರಲ್ಗೆ 18,790, 3B ಜನರಲ್ಗೆ 19,775, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 2582, 2A ಜನರಲ್ ಇದ್ರೆ 21,356, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 21,732. ನೋಡಿ, ಜಾಸ್ತಿ ಇನ್ನೂ ಇಲ್ಲಿಂದ ಇಲ್ಲಿ ತನಕ ಬರ್ತಾ ಬರೀ ಒಂದು 3,000 ರ್ಯಾಂಕ್ ಜಂಪ್ ಆಗಿದೆ ಅಷ್ಟೇ. 3B ವಿತ್ ರೂರಲ್ ಕೋಟಾ ಇದ್ರೆ 23,294, ಕ್ಯಾಟಗರಿ 1 ಇದ್ರೆ 23,685, 2B ಜನರಲ್ ಇದ್ರೆ 24,693, 2A ವಿತ್ ರೂರಲ್ ಇದ್ರೆ 25,008, 2A ವಿತ್ ಕನ್ನಡ ಮೀಡಿಯಂ ಇದ್ರೆ 29,276, SC ಜನರಲ್ ಇದ್ರೆ 54,445, ST ಜನರಲ್ ಇದ್ರೆ 66,903, SC ವಿತ್ ರೂರಲ್ ಕೋಟಾ ಇದ್ರೆ 81,267, ST ವಿತ್ ರೂರಲ್ ಕೋಟಾ ಇದ್ರೆ 88,641, SC ವಿತ್ ಕನ್ನಡ ಮೀಡಿಯಂ ಇದ್ರೆ 95,503, ಆಯ್ತಾ. ಸೊ ಕೆಲವರು ಇವಾಗ ರ್ಯಾಂಕ್ ಪ್ರಿಡಿಕ್ಷನ್ ಮಾಡಿ ಇವಾಗ ಒಂದು ತಪ್ಪು ಮಾಡ್ತೀರಾ, ಏನ್ ಗೊತ್ತಾ. ಈಗ ರ್ಯಾಂಕ್ ಪ್ರಿಡಿಕ್ಟ್ ಮಾಡಿ ಈ ಕಾಲೇಜು ಅಂತ ಈಗೆಲ್ಲ ನೋಟ್ ಡೌನ್ ಮಾಡಿ ಇಟ್ಕೊಂತೀರಾ. ಬಟ್ ಆಕ್ಚುಯಲ್ ರ್ಯಾಂಕ್ ನಿಮಗೆ ಬಂದ ತಕ್ಷಣ ನಿಮಗೆ ಅಂದಾಜು ಒಂದು 15,000 ರ್ಯಾಂಕ್ ಬರುತ್ತೆ ಅಂತ ನೀವು ಅನ್ಕೊಂಡಿರ್ತೀರ ಪ್ರಿಡಿಕ್ಟರ್ ಪ್ರಕಾರ. ನಿಮಗೆ ರಿಯಾಲಿಟಿ ಹಿಟ್ ಆಗತ್ತೆ. ಒಂದು 20% ಡಿವಿಯೇಷನ್ ಬಂದ್ರೂ ನಿಮಗೆ 20% ಅಂದ್ರೆ 3,000, 18,000 ಬಂದಿರುತ್ತೆ ರ್ಯಾಂಕ್. 20% ಡಿವಿಯೇಷನ್ ಅಂದ್ರೆ 30% ಡಿವಿಯೇಷನ್ ಅಂದ್ರೆ 21,000 ಬಂದಿರುತ್ತೆ. ನೀವು 15,000ದಿಂದ ಕೆಳಗಡೆ ಕಾಲೇಜು ನೀವು ಯಾವುದು ನೋಡೇ ಇರೋದಿಲ್ಲ. ಸೊ 15,000 ಎಲ್ಲ ಬಂದ್ರೆ ಓಕೆ, ಈಗ ಒಂದು 3,000 4,000 ಡಿಫ್ರೆನ್ಸ್ ಬಂದ್ರೆ ಏನೋ ಮ್ಯಾನೇಜ್ ಮಾಡ್ತೀರಾ. 15,000 ಬರುತ್ತೆ ಅಂತ ಪ್ರಿಡಿಕ್ಷನ್ ಇಟ್ಕೊಂಡಿರ್ತೀರಾ, 38,000 ಬಂದ್ಬಿಡ್ತು ರ್ಯಾಂಕ್. ನೀವು ಪ್ರಿಪೇರೇ ಆಗಿರೋದಿಲ್ಲ, ನೀವು ಹೇಗೆ ಆಪ್ಷನ್ ಎಂಟ್ರಿ ಹಾಕ್ತೀರಾ. ಸೊ ಹಾಗಾಗಿ ಕೌನ್ಸಿಲಿಂಗ್ ಗೈಡೆನ್ಸ್ ಇದ್ರೆ ನಿಮ್ದು ಏನೇ ರ್ಯಾಂಕ್ ಬರಲಿ, ನಿಮಗೆ ನಾವು ಕವರ್ಡ್ ಆಗಿರ್ತೀವಿ. ಆ ರ್ಯಾಂಕಿಗೆ ತಕ್ಕಂತೆ ಕಾಲೇಜ್ ಹೇಗೆ ಹಾಕಬೇಕು, ಅದಕ್ಕೆ ಬೆಸ್ಟ್ ಪಾಸಿಬಲ್ ಕಾಲೇಜ್ ಯಾವುದು, ಆ ರ್ಯಾಂಕ್ ಬ್ಯಾಂಡ್ ಅಲ್ಲಿ ಅದು ಎಲ್ಲದೂ ಸಜೆಸ್ಟ್ ಮಾಡೋದಕ್ಕೆ ನಾವು ಇರ್ತೀವಲ್ವಾ. ಸೊ ಹಾಗಾಗಿ ನೀವೇ ಆಪ್ಷನ್ ಎಂಟ್ರಿ ಹಾಕ್ತಾ ಇದೊಂದು ತಲೆಯಲ್ಲಿ ಇಟ್ಕೊಂಡಿರಿ. ಯಾಕಂದ್ರೆ ಇನ್ನು ರ್ಯಾಂಕ್ ಬಂದಿಲ್ಲ, ನೀವು ಸುಮ್ಮನೆ ನಿಮ್ಮ ಚಿತ್ತದಿಂದನೇ ನೀವು ಎಲ್ಲದೂ ಪ್ರಿಪೇರ್ ಆಗ್ತಾ ಇದ್ದೀರಾ, ಅದು ಗ್ಯಾರಂಟಿಡ್ ಅಲ್ಲ ರ್ಯಾಂಕ್ ಬರೋ ತನಕ. ಸೊ ರಿಯಾಲಿಟಿ ವಿಲ್ ಹಿಟ್ ಹಾರ್ಡರ್ ದೆನ್ ಯು ಥಿಂಕ್. ಸೊ ಸಿವಿಲ್ ಇಂಜಿನಿಯರಿಂಗು ವಿಡಿಯೋ ಪಾಸ್ ಮಾಡಿ ನಿಮ್ಮ ಕಟ್ ಆಫ್ ಬರ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, AIML. ಸೊ CS ವಿತ್ AIML ಇದು. ಸೊ ಜನರಲ್ ಮೆರಿಟ್ಗೆ 16,526, 3B ಜನರಲ್ಗೆ 17,115, 3A ಜನರಲ್ಗೆ 17,169, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 19,625, 2A ಜನರಲ್ಗೆ 19,647, 3A ವಿತ್ ರೂರಲ್ ಕೋಟಾಗೆ 20,045, 3B ವಿತ್ ರೂರಲ್ಗೆ 21,173, ಕ್ಯಾಟಗರಿ 1ಗೆ 21,225, 2B ಜನರಲ್ಗೆ 21,235, 2A ವಿತ್ ರೂರಲ್ ಕೋಟಾಗೆ 22,901, 2B ವಿತ್ ರೂರಲ್ ಕೋಟಾಗೆ 25,30, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂಗೆ 25,153, 2A ವಿತ್ ಕನ್ನಡ ಮೀಡಿಯಂಗೆ 26,140, ST ವಿತ್ ಜನರಲ್ಗೆ 53,987, SC ಜನರಲ್ಗೆ 57,434, SC ವಿತ್ ಕನ್ನಡ ಮೀಡಿಯಂಗೆ 63,373, ST ವಿತ್ ರೂರಲ್ ಕೋಟಾಗೆ 72,756, SC ವಿತ್ ರೂರಲ್ ಕೋಟಾಗೆ 77,700, ST ವಿತ್ ಕನ್ನಡ ಮೀಡಿಯಂಗೆ 1,01,106, ಆಯ್ತಾ. ಸೊ ನೆಕ್ಸ್ಟ್ ಕೋರ್ CS. ಓಕೆ, ಇದೇನು ಮಿಸ್ಟೇಕ್ ಆಗಿದೆಯಾ, ಏನೋ ಒಂದು ಹೋಗಿದೆಯಾ, ಇದು ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ್ಮೇಲೆ ಯಾವ್ದಿರೋದು, AIMLಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕೋರ್ CS ಇದು ನೆಕ್ಸ್ಟ್, ಆಯ್ತಾ. ಕೋರ್ CSಗೆ ಹೋಗೋಣ ಈಗ. ಸೊ ಕೋರ್ CS, ಸೊ 15,125 ಇಂದ ಹಿಡಿದು ಆಲ್ ದ ವೇ ಟು 88,000 ನೋಡ್ಕೊಳ್ಳಿ.
3B ಜನರಲ್ಗೆ 15,704, 3A ಜನರಲ್ಗೆ 16,685, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 17,565, 3A ವಿತ್ ರೂರಲ್ಗೆ 18,137, 2A ಜನರಲ್ಗೆ 18,906, 3B ರೂರಲ್ಗೆ 20,911, ಕ್ಯಾಟಗರಿ 1ಗೆ 21,393, 2A ವಿತ್ ರೂರಲ್ಗೆ 21,500 ಚಿಲ್ಡ್ರೆ, 2B ಜನರಲ್ಗೆ 21,700, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂಗೆ 22,000, 2A ವಿತ್ ಕನ್ನಡ ಮೀಡಿಯಂಗೆ 24, 2B ವಿತ್ ರೂರಲ್ ಕೋಟಾಗೆ 24,176, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾಗೆ 24,571, SC ಜನರಲ್ಗೆ 54, SC ಕನ್ನಡ ಮೀಡಿಯಂಗೆ 58, ST ಜನರಲ್ಗೆ 63,000, ST ರೂರಲ್ಗೆ 70, SC ವಿತ್ ರೂರಲ್ ಕೋಟಾಗೆ 73, ST ವಿತ್ ಕನ್ನಡ ಮೀಡಿಯಂಗೆ 88. ಸೊ ನೋಡಿ, ಅಂದಾಜು 15,000ದಿಂದ ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ತನಕ ನೋಡಿ 24,000 ಬ್ಯಾಂಡ್. ತುಂಬಾ ಸ್ಟ್ರಾಂಗ್ ಬ್ಯಾಂಡ್ ಆಯ್ತಾ. ಸೊ ಒಳ್ಳೆ ಡಾಮಿನೆನ್ಸ್ ಇರುವಂತಹ ಕಾಲೇಜ್ ಇದು ಈ ಬ್ಯಾಂಡ್ ಅಲ್ಲಿ. ಸೊ ನೆಕ್ಸ್ಟ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂಡ್ ಬ್ಲಾಕ್ ಚೈನ್ ನೋಡೋಣ. ಜನರಲ್ ಮೆರಿಟ್ಗೆ 20,229, 3B ಜನರಲ್ಗೆ 20,261, 3A ಜನರಲ್ಗೆ 20,376, 2A ಜನರಲ್ಗೆ 22,153, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 22,196. ನೋಡಿ, ಇಲ್ಲಿಂದ ಇಲ್ಲಿಗೆ ಬರೀ 2,000 ಡಿಫರೆನ್ಸ್ ಅಷ್ಟೇ ಬಂದಿರೋದು. 3A ವಿತ್ ರೂರಲ್ ಇದ್ರೆ 23,884, ಕ್ಯಾಟಗರಿ 1 ಇದ್ರೆ 25,512, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ರೆ 31,092, 3A ವಿತ್ ಕನ್ನಡ ಮೀಡಿಯಂ ಇದ್ರೆ 37,210, ST ಜನರಲ್ ಇದ್ರೆ 62,467, SC ಜನರಲ್ ಇದ್ರೆ 67,101. ಸೊ ನೆಕ್ಸ್ಟ್ ಟ್ರಿಪಲ್ ಇ. ಇದು ಟ್ರಿಪಲ್ ಇ ಆಯ್ತಾ ಬ್ರಾಂಚು, EC ಅಲ್ಲ ಇದು. ಸೊ ವಿಡಿಯೋನ ಪಾಸ್ ಮಾಡಿ ನಿಮ್ಮ ರ್ಯಾಂಕ್ ಬ್ಯಾಂಡ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದ್ರೆ ವಿಡಿಯೋ ತುಂಬಾ ಡ್ರ್ಯಾಗ್ ಆಗ್ಬಿಡುತ್ತೆ ಎಲ್ಲದೂ ಹೇಳ್ತಾ ಹೋದ್ರೆ. ಸೊ ಇವಾಗ EC ಸ್ವಲ್ಪ ಡಿಮ್ಯಾಂಡ್ ಅಲ್ಲಿ ಇರೋದಲ್ವಾ, ಹಾಗಾಗಿ ಇದನ್ನ ಹೇಳ್ತೀನಿ. ಜನರಲ್ ಮೆರಿಟ್ಗೆ 22,192, 3A ಜನರಲ್ಗೆ 24,304, 3B ಜನರಲ್ಗೆ 24,941, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 26,586, 3B ವಿತ್ ರೂರಲ್ ಕೋಟಾ ಇದ್ರೆ 26,760, 2A ಜನರಲ್ ಇದ್ರೆ 27,213, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 27,928, ಕ್ಯಾಟಗರಿ 1 ಇದ್ರೆ 28,574. ಸೊ ಆಲ್ಮೋಸ್ಟ್ 6,000 ಬಂದಿದೆ ಇಲ್ಲಿಂದ ಇಲ್ಲಿ ತನಕ. ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ರೆ 32,000. ನೋಡಿ, ಇಲ್ಲಿ ತನಕ ನೀವು ರ್ಯಾಂಕ್ ಬ್ಯಾಂಡ್ ನೋಡ್ಕೊಳ್ಳಿ. ಇಲ್ಲಿಗಿಂತ ಮುಂದೆ ಸ್ವಲ್ಪ ರ್ಯಾಂಕ್ ಬ್ಯಾಂಡ್ ಸ್ವಲ್ಪ ಜಾಸ್ತಿ ಜಂಪ್ ಆಗುತ್ತೆ. ಸೊ 32,806, 2A ವಿತ್ ರೂರಲ್ ಕೋಟಾ ಇದ್ರೆ 33,236, 2B ಜನರಲ್ ಇದ್ರೆ 35,856, 2A ವಿತ್ ಕನ್ನಡ ಮೀಡಿಯಂ ಇದ್ರೆ 40,491, SC ಜನರಲ್ ಇದ್ರೆ 79,665, ST ಜನರಲ್ ಇದ್ರೆ 88,930, SC ಕನ್ನಡ ಮೀಡಿಯಂ ಇದ್ರೆ 92,938, ST ವಿತ್ ರೂರಲ್ ಇದ್ರೆ 1,11,290, SC ವಿತ್ ರೂರಲ್ ಇದ್ರೆ 1,11,620. ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್. ಇದು ಬ್ರಾಂಚ್ ಎಲ್ಲ ಕಡೆ ಇಲ್ಲ, ಸ್ವಲ್ಪ ರೇರ್ ಬ್ರಾಂಚ್ ಇದು. ಸೊ ಜನರಲ್ ಮೆರಿಟ್ಗೆ 24,405, 3B ಜನರಲ್ಗೆ 25,276, 3A ಜನರಲ್ಗೆ 25, ಇದೊಂದೇ ಫ್ಯಾನ್ಸಿ ನಂಬರ್ 25,555, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 29,653, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 31,923, 2B ಜನರಲ್ಗೆ 31,941, 2A ಜನರಲ್ಗೆ 32,233, 2A ವಿತ್ ರೂರಲ್ ಕೋಟಾ ಇದ್ರೆ 36,22, SC ಜನರಲ್ ಇದ್ರೆ 86,123, ST ಜನರಲ್ ಇದ್ರೆ 1,12,512, SC ವಿತ್ ರೂರಲ್ ಕೋಟಾ ಇದ್ರೆ 1,56,799. ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ಸೈನ್ಸ್. ಇನ್ಫಾರ್ಮೇಶನ್ ಸೈನ್ಸ್ಗೆ ನೋಡಿ, ಸೊ ಜನರಲ್ ಮೆರಿಟ್ಗೆ 19,760, 3A ಜನರಲ್ಗೆ 19,781, 3B ಜನರಲ್ಗೆ 20,306, ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 23,344, 2A ಜನರಲ್ ಇದ್ರೆ 23,977, ಕ್ಯಾಟಗರಿ 1 ಇದ್ರೆ 25,040, ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ರೆ 26,992, ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 27,592, 2A ವಿತ್ ರೂರಲ್ ಕೋಟಾ ಇದ್ರೆ 27,877, 2B ಜನರಲ್ ಇದ್ರೆ 29,876, ST ಜನರಲ್ ಇದ್ರೆ 24,214, SC ಜನರಲ್ ಇದ್ರೆ 78,520, SC ವಿತ್ ರೂರಲ್ ಕೋಟಾ ಇದ್ರೆ 78,707, SC ವಿತ್ ಕನ್ನಡ ಮೀಡಿಯಂ ಇದ್ರೆ 1,14,342. ಸೊ ನೆಕ್ಸ್ಟ್ ಮೆಕ್ಯಾನಿಕಲ್. ವಿಡಿಯೋ ಪಾಸ್ ಮಾಡಿ ನಿಮ್ಮ ಕ್ಯಾಟಗರಿಗೆ ಏನಿದೆ ಕಟ್ ಆಫ್ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಮೆಕಟ್ರಾನಿಕ್ಸ್, ಇದು ಅಷ್ಟೇ ವಿಡಿಯೋ ಪಾಸ್ ಮಾಡಿ ನಿಮ್ಮ ರ್ಯಾಂಕ್ ಬ್ಯಾಂಡ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ರೊಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್.
ಜನರಲ್ ಮೆರಿಟ್ಗೆ 20,399, 3B ಜನರಲ್ಗೆ 20,644, ಜನರಲ್ ಮೆರಿಟ್ ವಿತ್ ರೂರಲ್ ಇದ್ರೆ 24,154. ಸೊ ಕ್ಯಾಟಗರಿ 1 ಇದ್ರೆ 25,654, 2A ಜನರಲ್ ಇದ್ರೆ 26,327, 2A ವಿತ್ ರೂರಲ್ ಇದ್ರೆ 28,309, 2B ಜನರಲ್ ಇದ್ರೆ 29,419, 3A ವಿತ್ ರೂರಲ್ ಕೋಟಾ ಇದ್ರೆ 29,440, ST ಜನರಲ್ ಇದ್ರೆ 58,389, SC ಜನರಲ್ ಇದ್ರೆ 66,225, 2B ವಿತ್ ಕನ್ನಡ ಮೀಡಿಯಂ ಇದ್ರೆ 1,25,366. ಸೊ ಇಷ್ಟು ಬ್ರಾಂಚನ್ನು ನಾನು ಕ್ಲೀನಾಗಿ ಡಿಸ್ಕಸ್ ಮಾಡಿದ್ದೀನಿ. ನಿಮ್ಮ ರ್ಯಾಂಕ್ ಬ್ಯಾಂಡ್ ಇದರಲ್ಲಿ ಬರುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಎಲ್ಲ ಕ್ಲೀನಾಗಿ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಿದೆ ಕಾಲೇಜು, ನೀಡ್ ನಾಟ್ ವರಿ. ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಷ್ಟಿದ್ದಾರೆ ಎಷ್ಟಿದ್ದಾರೆ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವು ಓದೋದನ್ನ ಕರೆಕ್ಟಾಗಿ ಓದಿ. ಕೆಲವ್ರು ಹೇಳ್ತಾರೆ ಸೆಕೆಂಡ್ PUC ಒಂದು ಓದಿ ಒಳ್ಳೆ ಕಾಲೇಜ್ ತಗೊಂಬಿಟ್ರೆ ಸೆಟ್ಲ್ ಅಂತ. ಖಂಡಿತ ಇಲ್ಲ. ನೀವು 4 ವರ್ಷನೂ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಇವತ್ತೇನಿದ್ದೀರಾ ಇವರೇ ಪ್ಲೇಸ್ಮೆಂಟ್ ಅಲ್ಲಿ ನಿಮಗೆ ಕಾಂಪಿಟೇಟರ್ಸ್ ಆಗ್ತಾರೆ. ಯು ಕೆನಾಟ್ ಔಟ್ ರನ್ ದೆಮ್. ನೀವು ಅವ್ರಿಗಿಂತ ಔಟ್ ರನ್ ಮಾಡಬೇಕು ಅಂದ್ರೆ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳೇಬೇಕು. ಅಲ್ಟಿಮೇಟ್ಲಿ ಅದು ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಇದ್ದಲ್ಲೇ ಇರ್ತೀರಾ, ಮುಂದೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಸೊ ಚೆನ್ನಾಗಿ ಅಪ್ಸ್ಕಿಲ್ಲು ಮಾಡ್ಕೋಬೇಕು. ಜೊತೆಗೆ ಕಾಲೇಜ್ ಅವರ್ ಎಜುಕೇಶನ್ ಸಿಸ್ಟಮ್, ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಇಸ್ ನಾಟ್ ಇಂಡಸ್ಟ್ರಿ ರೆಡಿ. ಯಾವ ಕಾಲೇಜು ಓದಿದ್ರು ಅಷ್ಟೇ, ಅರ್ಥಾಯ್ತಾ? ಇಂಡಸ್ಟ್ರಿ ರೆಡಿ ಇಲ್ಲ, ನೀವು ಟ್ರೈನ್ ಆಗಲೇಬೇಕು ಅಲ್ಟಿಮೇಟ್ಲಿ. ಸೊ ನಿಮ್ಗೆ ಯಾರಿಗಾದ್ರೂ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸೊ ಈ ನಂಬರ್ಗೆ ಕಾಲ್ ಮಾಡಿ ಫುಲ್ ಗೈಡೆನ್ಸ್ನ ನಾವು ಕೊಡ್ತೀವಿ ಹೇಗೆ ಅಂತ. ಇದು ಪೇಯ್ಡ್ ಗೈಡೆನ್ಸ್ ಆಗಿರುತ್ತೆ, ಆಯ್ತಾ? ಸೊ ಮುಂದೆ ಯಾವ ಕಾಲೇಜಿನ ರಿವ್ಯೂ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದನ್ನ ತಗೊಂಡ್ ಬರ್ತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I'll meet you guys in the next video. Until then, have a nice day. Bye.